ಎಲ್ಲರಿಗೂ ನಮಸ್ಕಾರ. ಪುಷ್ಪಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ದಿವಸ ನಾನು ಮನೆಯೊಳಗೆ ಆಮ್ಚೂರು ಪೌಡ್ರ್ ಹೆಂಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ. ಈಗೆಲ್ಲ ಮಾವಿನಕಾಯಿ ಸೀಸನ್ ಅಲ್ರಿ, ಮಾರ್ಕೆಟ್ ಒಳಗೆ ಸಾಕಷ್ಟು ಮಾವಿನಕಾಯಿಗಳು ನಮ್ಗೆ ಸಿಗಾಕತ್ತಾವು. ಅದಕ್ಕೋಸ್ಕರ ನಾವು ಆಮ್ಚೂರು ಪೌಡರನ್ನು ಮನೆಯೊಳಗರ ಯಾವ ರೀತಿಯಾಗಿ ಮಾಡ್ಕೊಳ್ಳೋದು ಮತ್ತು ಒಂದು ದಿನದೊಳಗೆ ಇವತ್ತಿನ ಈಗಿರೋ ಬಿಸಿಲಿಗೆ ನಾವು ಒಂದೇ ದಿನದೊಳಗೆ ಈ ಆಮ್ಚೂರು ಪೌಡರ್ನ ಮಾಡ್ಕೊಂಡೆ ನೋಡ್ರಿ. ಬರೀ ಹೆಂಗಿದ್ರೆ ಹೆಂಗೆ ಮಾಡೋದು ಅಂತೇಳಿ ನೋಡ್ಕೊಂಡು ಬರೋಣ ಅಂತ. ಮೊದಲಿಗೆ ನಾನಿಲ್ಲಿ ಒಂದು 4 ಮಾವಿನಕಾಯಿಗಳನ್ನು ತೊಗೊಂಡೇನ್ರಿ. ಇದನ್ನು ಸ್ವಚ್ಛಾಗಿ ನೀರೊಳಗೆ 1-2 ಸಲ ತೊಳ್ಕೊಂಡು ಒಂದು ಕಾಟನ್ ಬಟ್ಟೆಯಿಂದ ಇದನ್ನೆಲ್ಲ ಒರೆಸ್ಕೊಂಡು ಇಟ್ಕೊಳ್ರಿ. ಸ್ವಲ್ಪ ಮಾವಿನಕಾಯಿ ಹುಳಿಯಾಗಿದ್ದರೆ ಆಮ್ಚೂರು ಪೌಡ್ರು ಸ್ವಲ್ಪ ಹುಳಿಯಾಗಿ ಚಲೋ ಇರುತ್ತೆ. ತೀರಾ ಹುಳಿ ಏನು ಬೇಡ, ಸ್ವಲ್ಪ ಹುಳಿ ಸಿಹಿ ಇದ್ರೂ ಕೂಡ ಪರವಾಗಿಲ್ಲ. ಈ ರೀತಿಯಾದಂಥ ಒಂದು 4 ಮಾವಿನಕಾಯಿನ ತೊಗೊಂಡೇನಿ. ಮತ್ತು ಇದ್ರದ್ದು ಮ್ಯಾಗಿಂದ ಸಿಪ್ಪಿ ಎಲ್ಲ ತಗೊಂಡ್ಬಿಡ್ತೀನಿ ರೀ. ಯಾಕಪ್ಪ ಅಂತಂದೇಳಂದ್ರೆ ಇದು ಮ್ಯಾಗಿನ ಸಿಪ್ಪಿ ಹಾಕಿದ್ರೆ ಕಲರ್ ಎಲ್ಲ ಸ್ವಲ್ಪ ಕಪ್ ಅನಿಸುತ್ತೆ ರೀ ಆಮ್ಚೂರು ಪೌಡ್ರಿಂದ. ಈಗ ನೀವು ಮಾರ್ಕೆಟ್ ಒಳಗೆ ತರ್ತಿರಲ್ಲ, ಫುಲ್ ಬೆಳ್ಳಗಿರ್ತೈತಲ್ಲ, ಆ ರೀತಿ ಆಗಬೇಕಪ್ಪ ಅಂತಂದೇಳಂದ್ರೆ ಮ್ಯಾಗಿನ ಸಿಪ್ಪಿ ಎಲ್ಲ ತಗೊಂಡ್ಬಿಡ್ರಿ. ನೀಟಾಗಿ ಈ ರೀತಿ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡ್ಬಿಡ್ರಿ. ಈಗ ನೋಡಿರಿ, ನಾನು ಒಂದು 4 ಮಾವಿನಕಾಯಿದು ಈ ರೀತಿಯಾಗಿ ಮ್ಯಾಗಿಂದೆಲ್ಲ ಸಿಪ್ಪಿ ತೆಗೆದಿಟ್ಕೊಂಡ್ಬಿಟ್ಟೇನಿ. ಈಗ ನಾನು ಒಂದು ಪಾತ್ರೆ ಒಳಗೆ ನೀರು ತೊಗೊಂಡು ಇದ್ರೊಳಗೆ ನಾನು ಮಾವಿನಕಾಯಿನ ತುರ್ಕೊತೀನಿ ನೋಡಿರಿ. ಮಾವಿನಕಾಯಿ ತುರ್ಕೋಬೇಕಪ್ಪ ಅಂದ್ರೆ ಸ್ವಲ್ಪ ಹೆರ್ಜು ಮುಳ್ಳಿಂದು ಇದು ಮುಳ್ಳು ಇರ್ತೈತಲ್ರಿ, ಸ್ವಲ್ಪ ದೊಡ್ಡದಿರ್ಬೇಕು ನೋಡಿರಿ. ಅಂದ್ರೆ ನಮ್ಗೆ ಇದು ಮಾವಿನಕಾಯಿ ತುರಿದಿರೋದು ಜಲ್ದಿನ ಒಣಗಿಸ್ಕೊಳೋದಕ್ಕೆ ಸಾಧ್ಯ ಆಗುತ್ತೆ. ಅದಕ್ಕೋಸ್ಕರ ರೀ ಸ್ವಲ್ಪ ದೊಡ್ಡದು ಮುಳ್ಳಿರುವಂಥ ಮಾವಿನಕಾಯಿನ ಹೆರ್ಚ್ಕೊಳ್ರಿ. ಅಂದ್ರೆ ಇದು ನಾವು ಸೇಮ್ ಮಾರ್ಕೆಟ್ ಒಳಗೆ ಹೆಂಗೆ ಇರ್ತೈತಲ್ರಿ, ಅದೇ ರೀತಿಯಾಗಿ ಆಮ್ಚೂರು ಪೌಡರ್ ರೆಡಿ ಆಕೈತೆ ನೋಡಿರಿ. ನಾವು ಈ ರೀತಿ ಪ್ರೊಸೆಸ್ಸನ್ನು ಯೂಸ್ ಮಾಡಿದ್ವಿ ಅಂದ್ರೆ ನೋಡಿರಿ. ಈಗ ನಾನು ಎಲ್ಲ ಮಾವಿನಕಾಯಿನೂ ಈ ರೀತಿಯಾಗಿ ತುರಿದಿಟ್ಕೊಂಡ್ಬಿಡ್ತೀನಿ. ನೋಡಿರಿ, ಈಗ ಎಲ್ಲ ಮಾವಿನಕಾಯಿ ನಾನು ತುರಿದು ನೀರೊಳಗೆ ಇಟ್ಕೊಂಡಿನಿ. ಇದನ್ನು ನೆನೆಸ್ಬೇಕು ಅಂತೇಳಿ ಏನೂ ಇಲ್ಲ ರೀ. ಒಂದು ಸ್ವಲ್ಪ ನೀರೊಳಗೆ ಈ ರೀತಿಯಾಗಿ ತೊಳ್ದಂಗೆ ಆಗ್ಬೇಕದು. ತೊಳೆದು ಒಂದು ಜಾಲರಿ ಬೌಲ್ಗಾದ್ರೂ ಹಾಕ್ಕೊಳ್ರಿ, ಇಲ್ಲ ಚಲೋದಂಗೆ ನೀರೆಲ್ಲ ಇಳಿದ ನಂತರ ಒಂದು ತಟ್ಟೆಗಾದ್ರೂ ಹಾಕ್ಕೊಂಡು ಇಟ್ಕೊಳ್ರಿ. ನಾನಿಲ್ಲಿ ನೀರೆಲ್ಲ ಬಸ್ತು ಒಂದು ತಟ್ಟೆ ಒಳಗೆ ಹಾಕ್ಕೊಂಡು ಇಟ್ಕೊಂಡಿನಿ. ನೋಡಿರಿ, ಕಲರ್ ಕೂಡ ಎಷ್ಟು ಚಂದ ಬೆಳ್ಳಗೆ ಕಾಣಿಸಕತ್ತೈತಲ್ರಿ. ಹಿಂಗಾದ್ರೆ ನಮ್ದು ಆಮ್ಚೂರು ಪೌಡರ್ ಮಸ್ತ್ ಆಗತ್ತೆ ನೋಡಿರಿ. ಈಗ ನಾನು ಎಲ್ಲನೂ ನೀರೆಲ್ಲ ಬಸ್ತು ಒಂದು ತಟ್ಟೆ ಒಳಗೆ ಇಟ್ಕೊಂಡೇನ್ರಿ. ಈಗ ಇದನ್ನು ಬಿಸಿಲಲ್ಲಿರ್ತೈತಲ್ಲ ಆ ಜಾಗದೊಳಗೆ ಹೋಗಿ ನೀವು ಒಣಗಿಸಕ್ಕೆ ಹಾಕ್ಬೇಕು. ನಾನು ಮಾಳಿಗೆ ಮೇಲೆ ಹೋಗಿ ಇದನ್ನು ಒಣಗಿಸಕ್ಕೆ ಹಾಕ್ಕೊಂಡಿನಿ. ಇನ್ನೂ ಬಿಸಿಲು ಬಂದಿಲ್ಲ. ನಮ್ದು ಇಲ್ಲಿ ನಾನು ಹಾಕೇನಲ್ಲ, ಇದು ಸಾಯಂಕಾಲದವರೆಗೂ ಫುಲ್ ಬಿಸಿಲು ಇರ್ತೈತ್ರಿ. ಅದಕ್ಕೋಸ್ಕರ ನಾನು ಬಿಸಿಲಿರುವಂಥ ಜಾಗ ನೋಡಿಕೊಂಡು ಹಾಕ್ಕೊಳಕತ್ತೀನಿ. ಇದನ್ನು ತೆಳ್ಳಗೆ ಎಲ್ಲ ಕಡೆಗೂ ಸಮಾನಾಗಿ ಹಂಚ್ಬಿಡ್ರಿ. ಅಂದ್ರೆ ಜಲ್ದಿನ ಒಣಗಿಬಿಡ್ತೈತ್ರಿ ಬಿಸಿಲಿಗೆ. ಈಗಂತೂ ಸಿಕ್ಕಾಪಟ್ಟಿ ಬಿಸಿಲು ಐತಲ್ರಿ. ಒಂದು ದಿನದಾಗ ನಾವು ಒಣಗಿಬಿಡ್ತು ನೋಡ್ರಿ. ನಮ್ಮದು ಮಾವಿನಕಾಯಿ ತುರಿದಿರೋದೆಲ್ಲ ನೋಡಿರಿ, ಇಷ್ಟು ಒಂದು ದಿನದಾಗ ಒಣಗಿಬಿಟ್ಟೈತೆ ನೋಡಿರಿ. ಸಿಕ್ಕಾಪಟ್ಟಿ ಬಿಸಿಲು ಐತ್ರಿ ನಮ್ಮ ಕಡೆಗಂತೂ. ನಮ್ಗೆ ಅದ ಕಡೆಗಂತೂ ನಾವು ಇದು ಆಮ್ಚೂರು ಪೌಡರನ್ನು ಒಂದು ದಿನದಾಗ ಒಣಗಿಸ್ಕೊಂಡ್ಬಿಟ್ಟೆ ನೋಡಿರಿ. ಕೆಲವು ಕಡೆಗೆ ಇಷ್ಟೊಂದು ಬಿಸಿಲು ಇರಲಿಕ್ಕಿಲ್ಲ ಬಹುಶಃ. ಈಗ ಒಣಗಿರುವಂಥ ಇದು ಮಾವಿನಕಾಯಿ ತುರಿದಿರುವಂಥದ್ದು ಏನೈತಲ್ಲ, ಇದನ್ನು ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ರಿ. ಮತ್ತು ನಾನಿಲ್ಲಿ 1 ಚಮಚ ಅಷ್ಟು ಉಪ್ಪನ್ನು ಸೇರಿಸ್ಕೊಳಕತ್ತೀನಿ ರೀ. ಈ ರೀತಿ ಮಾಡಿ ಇಟ್ಕೊಳೋದ್ರಿಂದ ಇದನ್ನು ವರ್ಷಾನುಗಟ್ಟಲೆ ಇಟ್ಟರು ಕೆಡೋದಿಲ್ಲ. ಆಮೇಲೆ ನಾನು ಇದನ್ನು ಸ್ವಲ್ಪ ಉಪ್ಪಿಟ್ಟು, ಅವಲಕ್ಕಿ, ಚುರುಮುರಿ ಮತ್ತು ಏನಾದರೂ ಪಲ್ಯ ಮಾಡಿದರೆ ಹಾಕೋದಕ್ಕೋಸ್ಕರ ನಾನು ಬಿಳಿ ಉಪ್ಪನ್ನು ಹಾಕೊತೀನಿ. ನೀವು ಬ್ಲ್ಯಾಕ್ ಸಾಲ್ಟ್ ಕೂಡ ಹಾಕೋಬೋದು. ನೀವೇನಾದರೂ ಚಾಟ್ ಮಸಾಲ ಅಥವಾ ಯಾವುದಾದ್ರೂ ಚಾಟ್ಸಿಗೆ ನೀವು ಇದನ್ನು ಉಪಯೋಗಿಸ್ಕೊತೀರಿ ಅಂದ್ರೆ ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಂಡು ಇದನ್ನು ಮಿಕ್ಸಿ ಮಾಡ್ಕೊಳ್ರಿ. ನೋಡಿರಿ, ಈ ರೀತಿಯಾಗಿ ಮಿಕ್ಸಿ ಮಾಡ್ಕೊಂಡೇನಿ. ಸ್ವಲ್ಪ ಬೇಗ ಸಣ್ಣ ಆಗಲಿಲ್ಲಪ್ಪ ಅಂತಂದೆ ಅಂದ್ರೆ ಮತ್ತು 1-2-3 ಸಲ ಇದನ್ನು ಸಾಣಿಸ್ಕೊಂಡು ಮತ್ತು ಮಿಕ್ಸಿ ಜಾರೊಳಗೆ ಹಾಕ್ಕೊಳ್ಳೋದು, ಮತ್ತು ಮಿಕ್ಸಿ ಮಾಡ್ಕೊಳ್ಳೋದು, ಮತ್ತು ಸಾಣಿಸ್ಕೊಂಡು ಈ ರೀತಿಯಾಗಿ 1-2 ಸಲ ಮಾಡಿದ್ರಿ ಅಂತಂದೆ ಅಂದ್ರೆ ಪೂರ್ತಿ ನಿಮ್ಗೆ ಸಣ್ಣಾಗಿರುವಂಥ ಆಮ್ಚೂರು ಪೌಡ್ರ್ ಸೇಮ್ ಮಾರ್ಕೆಟ್ ಒಳಗೆ ಹೆಂಗೆ ಇರ್ತೈತಲ್ಲ ಅದೇ ರೀತಿಯಾದಂಥ ಆಮ್ಚೂರು ಪೌಡರು ನಮಗೆ ಸಿಗ್ತೈತೆ ನೋಡಿರಿ. ಈಗ ನಾನು ಇದನ್ನು ಸಾಣಿಸ್ಕೊಳಕತ್ತೀನಿ. ಮೇಲೆ ಇನ್ನೊಂದು ಸ್ವಲ್ಪ ಹಳಕು ಉಳಿತೈತಿ. ಉಳಿದಿರುವಂಥದ್ದನ್ನು ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತು ಅದನ್ನು 1-2 ಸಲ ಈ ರೀತಿಯಾಗಿ ಜರಡಿ ಇಟ್ಕೊಂಡೆ ನೋಡಿರಿ. ಈಗ ನಮ್ಗೆ ಎಷ್ಟು ಬೆಳ್ಳಗಾಗಿ ಎಷ್ಟು ಚೆಂದಾಗಿ ಕಲರ್ಫುಲ್ಲಾಗಿ ಒಂಥರ ಸೇಮ್ ಮಾರ್ಕೆಟ್ ಒಳಗಿರುವಂಥ ಆಮ್ಚೂರು ಪೌಡ್ರ್ ಹೆಂಗಿರುತ್ತಲ್ಲ ಹಂಗೆ ಸಾಫ್ಟಾಗಿ ಮಸ್ತಾಗೈತೆ ನೋಡಿರಿ. ಈಗ ಇದನ್ನು ನೀವು ಒಂದು ಗಾಜಿನ ಬೌಲ್ ಇರ್ತೈತಲ್ಲ ಅದರೊಳಗೆ ಹಾಕ್ಕೊಂಡು ನೀವು ವರ್ಷ ಪೂರ್ತಿ ಇಟ್ಕೊಂಡು ಇದನ್ನು ಉಪಯೋಗಿಸ್ಕೋಬೋದು. ನಾನಿಲ್ಲೇ ಸ್ವಲ್ಪನ ಮಾಡಿ ತೋರಿಸೆ ನಿಮ್ಗೆ. ನೀವು ಇನ್ನೂ ಜಾಸ್ತಿ ಕೂಡ ಮಾವಿನಕಾಯಿಗಳನ್ನ ತುರಿದು ತೊಳೆದು ಒಣಗಿಸ್ಕೊಂಡು ಈ ರೀತಿಯಾಗಿ ಪೌಡ್ರ್ ಮಾಡಿಕೊಂಡು ಇಟ್ಕೊಂಡ್ರಿ ಅಂದ್ರೆ ವರ್ಷ ಪೂರ್ತಿ ನಿಮ್ಗೆ ಅವಲಕ್ಕಿ, ಉಪ್ಪಿಟ್ಟು, ಚುರುಮುರಿ ಮತ್ತು ಅಡುಗೆಗೆ ಹುಳಿ ಹಾಕೊಳ್ಳೋದ್ರ ಬದಲು ಇದನ್ನು ನೀವು ಯೂಸ್ ಮಾಡ್ಕೋಬೋದು. ನಾನು ಈ ರೀತಿಯಾಗಿ ಒಂದು ಗಾಜಿಂದ ಬೌಲೊಳಗೆ ಹಾಕಿಟ್ಟೆ ನೋಡಿರಿ. ಏನೂ ಆಗೋದಿಲ್ಲ ರೀ. ಇದನ್ನು ನೀವು ಕಡೆಗೇನೆ ಇಟ್ಕೋಬೇಕು. ಏನು ಫ್ರಿಜ್ ಒಳಗೆ ಇಡೋ ಅವಶ್ಯಕತೆ ಕೂಡ ಇಲ್ಲ. ನೀವು ಕಡೆಗೇನೆ ಇಟ್ಕೊಳ್ರಿ ಇದನ್ನು. ನೋಡಿರಿ, ಈ ರೀತಿ ನಾನು ಇಷ್ಟ ಆಗೈತೆ ನೋಡಿರಿ. ನಂದು ಆಮ್ಚೂರು ಪೌಡರ್ 4 ಮಾವಿನಕಾಯಿಗೆ ಇಷ್ಟ ಆಗೈತೆ ನೋಡಿರಿ.
ನೋಡಿದ್ರಲ್ಲ ಫ್ರೆಂಡ್ಸ್, ಇವತ್ತಿನ ದಿವಸ ನಾನು ನಿಮ್ಗೆ ಮನೆಯೊಳಗೆ ಆಮ್ಚೂರು ಪೌಡರ್ ಹೆಂಗೆ ಮಾಡೋದಂತೆ ತೋರಿಸ್ಕೊಟ್ಟಿನಿ. ನಿಮಗೆಲ್ಲ ವಿಡಿಯೋ ಇಷ್ಟ ಆಗೈತಪ್ಪ ಅಂದ್ಕೊಂಡಿನಿ. ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡೋದನ್ನ ಮರಿಬೇಡ್ರಿ. ಥ್ಯಾಂಕ್ ಯು.